ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ಭಾನುವಾರದ ವ್ಲಾಗ್ ಆಗಿರುತ್ತೆ. ನಿನ್ನೆ ಎಲ್ರಿಗೂ ರಜಾ ಇದ್ದಿದ್ರಿಂದ ಎದ್ದಿದ್ದು ಸ್ವಲ್ಪ ಲೇಟು. ಹಾಗಾಗಿ ಬೆಳಿಗ್ಗೆ ಯಾವುದೇ ಡ್ರಿಂಕ್ ಏನು ಇಲ್ಲದೆ, ಯಾವುದೇ ಜ್ಯೂಸ್ ಕೂಡ ಇಲ್ಲದೆ ಡೈರೆಕ್ಟ್ ತಿಂಡಿನ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನನ್ನ ಮಗಳು ಸ್ವೀಟ್ ಮುದ್ದೆ ಮಾಡಮ್ಮ ಅಂತ ಹೇಳಿದ್ಲು, ಅಂದರೆ ಮೆಂತ್ಯ ಮುದ್ದೆ. ಅದನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ 1.5 ಕಪ್ ಆಗುವಷ್ಟು ನೀರು ಮತ್ತು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಜೊತೆಗೆ ಮೆಂತ್ಯದು ಹಿಟ್ಟು, ಹಸಿಟ್ಟು ಅದನ್ನು ಸೇರಿಸಿ ಸ್ವಲ್ಪ ಗಂಜಿ ಬರೆಸ್ಕೊಳ್ಬೇಕು, ನೀರು ಕುದಿಸ್ಕೋಬೇಕು. ಇದಿಷ್ಟನ್ನು ಹಾಕಿ ನೀರು ಕುದೀತಿರೋ ಹಂತದಲ್ಲಿ ಮೆಂತ್ಯದು ಹಸಿಟ್ಟಿರುತ್ತಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು. ಈ ಮೆಂತ್ಯ ಮುದ್ದೆ ಹಸಿಟ್ಟನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಳ್ತಾರೆ. ಅಂದರೆ ಗೋಧಿ ಮತ್ತು ಅಕ್ಕಿ, ಮೆಂತ್ಯ ಇದಿಷ್ಟನ್ನೇ ಬೀಸಿಸ್ಕೊಳ್ತಾರೆ. ನಾನು ಇದ್ರ ಜೊತೆ ಕಪ್ಪು ಉದ್ದಿನಕಾಳು ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಕಪ್ಪು ಉದ್ದಿನಕಾಳು ಬಂದುಬಿಟ್ಟು ಹೆಣ್ಮಕ್ಳು ಬಾಡಿಗೆ ಒಂದೊಳ್ಳೆ ಸ್ಟ್ರೆಂತ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಊರು ಸೈಡ್ನೆಲ್ಲ ಈ ಕಪ್ಪು ಉದ್ದಿನಕಾಳನ್ನ ಹೆಣ್ಮಕ್ಳು ಮೆಚೂರ್ಡ್ ಆಗಿದ್ದ ಟೈಮಲ್ಲಿ ಮತ್ತು ಬಾಣಂತನದ ಟೈಮಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ನಾನು ಕೂಡ ಈ ಒಂದು ಮೆಂತ್ಯ ಹಸಿಟ್ಟಲ್ಲಿ ಉದ್ದಿನಕಾಳನ್ನ ಬಳಸ್ಕೊಂಡಿದ್ದೀನಿ. ಹಾಗಾಗಿ ಇದು ಕಲರ್ ಕೂಡ ಸ್ವಲ್ಪ ಕಪ್ಪು ಬರುತ್ತೆ. ಈ ಮೆಂತ್ಯ ಮುದ್ದೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಅವಳೇ ಕೇಳಿ ಮಾಡಿಸ್ಕೊಂಡು ತಿಂತಾಳೆ. ಈ ಹಸಿಟ್ಟಲ್ಲಿ ಮುದ್ದೆ ಮಾತ್ರ ಅಲ್ಲ, ದೋಸೆ ರೀತಿನೂ ಕೂಡ ನಾವು ಮಾಡ್ಕೊಳ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲನೂ ಫ್ರೈ ಮಾಡಿಕೊಂಡು ಸಜ್ಜಿಗೆ ರೀತಿಯೂ ಇದನ್ನು ನಾವು ಮಾಡ್ಕೊಳ್ಬೋದು. ಈ ಒಂದು ಹಸಿಟ್ಟಲ್ಲಿ ಈ 3 ರೆಸಿಪಿಗಳನ್ನ ನಾನು ಮಾಡ್ತಿರ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಇವಾಗ ಮುದ್ದೆ ಮಾಡ್ಕೊಂಡಾಗ ಮುದ್ದೆ ಜೊತೆ ಸ್ವಲ್ಪ ಈ ರೀತಿ ತುಪ್ಪನ ಹಾಕ್ಕೊಂಡು ತುಪ್ಪನ ಡಿಪ್ ಮಾಡಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಈ ರೀತಿ ಬೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಮುದ್ದೆ ರೀತಿಯೇ ಮಾಡಿಕೊಂಡು ಸಾಂಬಾರು ಜೊತೆನೂ ಕೂಡ ನಾವು ಡಿಪ್ ಮಾಡಿಕೊಂಡು ತಿನ್ಬೋದು. ಈ ಮೆಂತ್ಯ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಯಾರಾದರೂ ಡಯಟ್ ಮಾಡ್ತಾ ಇದ್ರೆ ಅವರ ಫುಡ್ ರೂಟೀನಲ್ಲಿ ಈ ಒಂದು ಮೆಂತ್ಯ ಮುದ್ದೆನೂ ಕೂಡ ಸೇರಿಸ್ಕೊಳ್ಬೋದು. ಸಂಡೇ ಸ್ಪೆಷಲ್ ನಮ್ಮನೆ ಬ್ರೇಕ್ಫಾಸ್ಟಲ್ಲಿ ಮೆಂತ್ಯ ಮುದ್ದೆ ಜೊತೆ ಸ್ವಲ್ಪ ಉಪ್ಪಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋನು ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.